ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಮಂತ್ರಾಲಯಕ್ಕೆ ಇನ್ನೂ ಹೋಗಿಲ್ವೋ ಈ 2026ರಲ್ಲಿ ಎಲ್ರಿಗೂ ರಾಯರು ಅನುಗ್ರಹ ಸಿಗ್ಲಿ, ರಾಯರು ದರ್ಶನ ಮಾಡುವಂತ ಅವಕಾಶ ನಮ್ಮ ರಾಯರು ಕೊಡ್ಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊಂತೀನಿ. ಮಂತ್ರಾಲಯಕ್ಕೆ ಹೋದಾಗ ಈ ತಪ್ಪು ಕೆಲಸನ ಯಾರು ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಏನಪ್ಪಾ ಅಂತಂದ್ರೆ, ರಾಯರು ಕೂಡ ಮಂತ್ರಾಲಯದಲ್ಲಿ ನೆಲೆಸ್ಬೇಕು ಅಂತಂದಾಗ ತಾಯಿ ಮಂಚಾಲಮ್ಮನ್ನ ಕೇಳಿದ್ರಂತೆ. ನಾನು ಇಲ್ಲಿರ್ಬೇಕು ಅಂತ ಅನ್ಕೊಂಡಿದೀನಿ, ಇರಬಹುದಾ ಅಂತ ನಮ್ಮ ರಾಯರು ತಾಯಿ ಮಂಚಾಲಮ್ಮನ್ನ ಕೇಳ್ಕೊಂಡಾಗ ಆಯ್ತು ಅಂತ ಅವರು ಹೇಳಿದಾಗ ಆಗ ನಮ್ಮ ರಾಯರು ಮಂತ್ರಾಲಯದಲ್ಲಿ ನೆಲೆಸಿತು. ಹಾಗಾಗಿ ಯಾರೇ ಮಂತ್ರಾಲಯಕ್ಕೆ ಹೋದ್ರು ಕೂಡ ಫಸ್ಟ್ ಮಂಚಾಲಮ್ಮನ ದರ್ಶನ ಮಾಡಿ ಆಮೇಲೆ ನೀವು ರಾಯರ ದರ್ಶನ ಮಾಡಬೇಕಾಗುತ್ತೆ. ಇಲ್ಲ ನೀವು ಮಂಚಾಲಮ್ಮನ ದರ್ಶನ ಮಾಡದೆ ಮೊದಲು ನೀವು ರಾಯರ ದರ್ಶನ ಮಾಡಿದ್ರೆ ರಾಯರ ಅನುಗ್ರಹ ಆಗ್ಲಿ, ರಾಯರ ಆಶೀರ್ವಾದ ಆಗ್ಲಿ ಖಂಡಿತ ಸಿಗೋದಿಲ್ಲ. ತಾಯಿ ಮಂಚಾಲಮ್ಮನ ದರ್ಶನ ಮಾಡಿ ರಾಯರ ದರ್ಶನ ಮಾಡಬೇಕು ಅನ್ನೋದೇನೆ ಮಂತ್ರಾಲಯದಲ್ಲಿ ಇರತಕ್ಕಂತಹ ರೂಲ್ಸ್. ಹಾಗಾಗಿ ಮಂತ್ರಾಲಯಕ್ಕೆ ಹೋಗಿರೋರೆಲ್ಲ ಫಸ್ಟ್ ಮಂಚಾಲಮ್ಮನ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರೀ ರಾಘವೇಂದ್ರಾಯ ನಮಃ.